ಆರ್ಟಿಕಲ್ ಬಂದಿದೆ ಎಡಿಟೋರಿಯಲ್ ಅಲ್ಲಿ ನಾಯ್ಸ್ ಪೊಲ್ಯೂಷನ್ ಬಗ್ಗೆ. ಅಂದ್ರೆ ಭಾರತ ಆಗ್ತಿರುವಂತಹ ನಾಯ್ಸ್ ಪೊಲ್ಯೂಷನ್ ನ ನೆಗ್ಲೆಕ್ಟ್ ಮಾಡ್ತಿದೆ ಅಂತ. ಇವಾಗಿನ ಸಿಚುವೇಶನ್ ಅಲ್ಲಿ ಅರ್ಬನ್ ಹೆಲ್ತ್ ಅಂಡ್ ಮೇಜರ್ ಎನ್ವಿರಾನ್ಮೆಂಟಲ್ ಚಾಲೆಂಜ್ ಯಾವುದು ಅಂತಂದ್ರೆ ಅದು ನಾಯ್ಸ್ ಪೊಲ್ಯೂಷನ್ ಅಂತ ಹೇಳಿ ಹೇಳ್ತಿದೆ. ಭಾರತದ ಸಿಟೀಸ್ ಅಲ್ಲಿ ಸೌಂಡ್ ಅಥವಾ ನಾಯ್ಸ್ ಲೆವೆಲ್ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಾನೆ ಇದೆ. ಎಸ್ಪೆಷಲಿ ಯಾವ್ದೆಲ್ಲ ಸೋ ಕಾಲ್ಡ್ ಸೈಲೆಂಟ್ ಏರಿಯಾಸ್ ಅಂತ ಹೇಳಿ ಕರಿತಾ ಇದೀವಿ, ಯಾವ್ದೆಲ್ಲ ಇದೆ, ಸ್ಕೂಲ್ಸ್ ಇದೆ, ರೆಸಿಡೆನ್ಶಿಯಲ್ ಏರಿಯಾಸ್ ಇದೆ, ಹಾಸ್ಪಿಟಲ್ಸ್ ಇದೆ. ಈ ಏರಿಯಾಸ್ ಅಲ್ಲಿ ಇನ್ಕ್ರೀಸ್ ಆಗ್ತಾನೆ ಇದೆ ನಾಯ್ಸ್ ಲೆವೆಲ್ ಇರುವಂತಹ ಸರ್ಟೆನ್ ಲಿಮಿಟ್. ಇದನ್ನ ನಾವು ಯಾವುದೇ ರೀತಿಯಲ್ಲಿ ಲೆಜಿಸ್ಲೇಷನ್ ಲೆವೆಲ್ ಅಲ್ಲಿ ಆಗಿರ್ಬೋದು, ಜುಡಿಷಿಯರಿ ಲೆವೆಲ್ ಅಲ್ಲಿ ಆಗಿರ್ಬೋದು, ಅಥವಾ ಗ್ರೌಂಡ್ ಲೆವೆಲ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಕನ್ಸಿಡರೇಷನ್ ಮಾಡ್ತಾ ಇಲ್ಲ ನಾಯ್ಸ್ ಪೊಲ್ಯೂಷನ್. ಇದರಿಂದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಆಗಿರುವಂತಹ ಪೀಸ್ ಆಗಿರ್ಬೋದು, ಡಿಗ್ನಿಟಿ ಆಗಿರ್ಬೋದು, ಇದೆಲ್ಲದಕ್ಕೂ ಥ್ರೆಟ್ ಆಗ್ತಿರೋದ್ರಿಂದ ಫಂಡಮೆಂಟಲ್ ರೈಟ್ಸ್ ಆಗಿರುವಂತಹ ಪರ್ಸನಲ್ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿಗೆ ಥ್ರೆಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದಾಗತ್ತೆ. ಇದಕ್ಕೆ ರೀಸನ್ ಏನು? ವಾಟ್ ನೀಡ್ಸ್ ಟು ಬಿ ಡನ್? ಗವರ್ಮೆಂಟ್ ಏನೆಲ್ಲ ಸ್ಟೆಪ್ಸ್ ನ ಇಲ್ಲಿ ತನಕ ತಗೊಂಡಿದ್ರು ಯಾಕೆ ಪ್ರಾಬ್ಲಮ್ ಆಗ್ತಿದೆ, ಇದನ್ನೆಲ್ಲ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಕೋರ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಮಾನಿಟರಿಂಗ್ ವಿತೌಟ್ ಅಕೌಂಟೆಬಿಲಿಟಿ. ಮಾನಿಟರ್ ಮಾಡ್ತಿದೀವಿ ಬಟ್ ಅಕೌಂಟೆಬಿಲಿಟಿ ಇಲ್ಲ. ಯಾಕಂದ್ರೆ 2011ರಲ್ಲಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸಿಪಿಸಿಬಿ ನ್ಯಾಷನಲ್ ಆಂಬಿಯಂಟ್ ನಾಯ್ಸ್ ಮಾನಿಟರಿಂಗ್ ನೆಟ್ವರ್ಕ್ ಅನ್ನ ತಗೊಂಡ್ಬಂತು ನಿಜ, ಮಾನಿಟರ್ ಮಾಡ್ತಾ ಪ್ರಾಪರ್ ಆಗಿ ಇಲ್ಲ, ಇಂಪ್ಲಿಮೆಂಟೇಶನ್ ಪ್ರಾಬ್ಲಮ್ ಆಯ್ತು. 2015 ಸಿಪಿಸಿಬಿ ತನ್ನ ಗೈಡ್ ಲೈನ್ಸ್ ಅಲ್ಲಿ ಕೊಟ್ಟಿರುವಂತಹ ಲಿಮಿಟೇಷನ್ಸ್ ಗಿಂತ ಇಲ್ಲಿ ಯಾವುದನ್ನು ಕೂಡ ಫಾಲೋ ಮಾಡಿಲ್ಲ. ಬಟ್ ನ್ಯಾಷನಲ್ ಆಂಬಿಯಂಟ್ ನಾಯ್ಸ್ ಮಾನಿಟರಿಂಗ್ ಸಿಸ್ಟಮ್ ಅದನ್ನ ಫಾಲೋ ಅಪ್ ಮಾಡಲಿಲ್ಲ. ಸೆನ್ಸರ್ ಗಳ ಮಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ಅಥವಾ ಡೇಟಾ ಕಲೆಕ್ಷನ್ ಗೆ ಟ್ರಾನ್ಸ್ಲೇಷನ್ ಎನ್ಫೋರ್ಸ್ಮೆಂಟ್ ಆಕ್ಷನ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಈ ರೀತಿಯ ಪ್ರಾಬ್ಲಮ್ಸ್ ಇಂದಾಗಿ ಹೆಚ್ಚಿನ ಡಾಟಾಸ್ ಗಳು ಅಥವಾ ರಿಯಲ್ ಡಾಟಾಸ್ ಗಳು ನಮ್ಗೆ ಸಿಗದೆ ಹೋಯ್ತು. ಹಾಗಾಗಿ ನ್ಯಾಷನಲ್ ಆಂಬಿಯಂಟ್ ನಾಯ್ಸ್ ಮಾನಿಟರಿಂಗ್ ನೆಟ್ವರ್ಕ್ ಪ್ರಾಪರ್ ಆಗಿ ವರ್ಕ್ ಆಗ್ತಿರ್ಲಿಲ್ಲ. ಲಾಂಚ್ ಆಗಿ 10 ವರ್ಷಕ್ಕಿಂತ ಹೆಚ್ಚಾಯ್ತು. 10 ವರ್ಷ ಆದ್ರೂ ಕೂಡ ಇದನ್ನ ಪ್ರಾಪರ್ ಆಗಿ ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇನ್ನು ಕಾನ್ಸ್ಟಿಟ್ಯೂಷನಲ್ ಅಂಡ್ ಲೀಗಲ್ ನೆಗ್ಲೆಕ್ಟ್ ನಾವು ನೋಡ್ಕೊಂಡ್ರೆ, ಕಾನ್ಸ್ಟಿಟ್ಯೂಷನಲ್ ಲೀಗಲ್ ನೆಗ್ಲೆಕ್ಟ್, ಕಾನ್ಸ್ಟಿಟ್ಯೂಷನ್ ಮತ್ತೆ ಲೀಗಲ್ ನೆಗ್ಲೆಕ್ಟ್ ಅಂತ ಹೇಳಿದ್ರೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 21 ನಮಗ್ ಗೊತ್ತು, ರೈಟ್ ಟು ಲೈಫ್ ಅನ್ನೋ ಬಗ್ಗೆ ಹೇಳುತ್ತೆ, ವಿಚ್ ಪ್ರಾಮಿಸಸ್ ಬೋತ್ ಮೆಂಟಲ್ ಅಂಡ್ ಎನ್ವಿರಾನ್ಮೆಂಟಲ್ ವೆಲ್ ಬೀಯಿಂಗ್ಸ್. ಕರೆಕ್ಟ್ ಅಲ್ಲ? ಅದೇ ರೀತಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ DPSP 48A ಅಲ್ಲೂ ಕೂಡ ಪ್ರೊಆಕ್ಟಿವ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ನ ಮಾಡಿದೆ. ಬಟ್ ಸೋ ಕಾಲ್ಡ್ ಸೈಲೆಂಟ್ ಝೋನ್ಸ್ ಯಾವ್ದಲ್ಲ, ಲೈಕ್ ಹಾಸ್ಪಿಟಲ್ಸ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ಈ ಏರಿಯಾಸ್ ಅಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಟ್ಟಿರುವಂತಹ ಪ್ರಿಮೈಸಸ್ ಗಿಂತ ಜಾಸ್ತಿನೇ ಸೌಂಡ್ ನಾಯ್ಸ್ ಪೊಲ್ಯೂಷನ್ ಆಗ್ತಿದೆ. 50 ಡೆಸಿಬಲ್ ಎ ಗಿಂತ ಹೆಚ್ಚಿದೆ ಡೇ ಅಲ್ಲಿ, ಅಂಡ್ ನೈಟ್ ಅಲ್ಲಿ 40 ಡೆಸಿಬಲ್ ಎ ಗಿಂತ ಹೆಚ್ಚಾಗ್ತಿದೆ ನಾಯ್ಸ್ ಪೊಲ್ಯೂಷನ್ಸ್. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗ್ತಿದೆ. ಆಕ್ಚುಯಲ್ ಲೆವೆಲ್ ಇನ್ ಇಂಡಿಯನ್ ಸಿಟೀಸ್ routinely is high as 60 to 70 decibels, which is not negligible at all. 2024ರಲ್ಲಿ ನಾಯ್ಸ್ ಪೊಲ್ಯೂಷನ್ ವರ್ಸಸ್ ಐಎನ್ ರೇ ಕೇಸ್ ಇರುತ್ತೆ. ಈ ಕೇಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಾಯ್ಸ್ ಪೊಲ್ಯೂಷನ್ ವಯೋಲೇಷನ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಈಗ ಆಗ್ತಿರೋ ಪ್ರಾಬ್ಲಮ್ಸ್ ಏನಿದೆ, ಇದು ನಾಯ್ಸ್ ಪೊಲ್ಯೂಷನ್ ಆಕ್ಟ್ 2000 ರೂಲ್ಸ್ ಏನಿದೆ ಅದನ್ನ ಬ್ರೇಕ್ ಮಾಡ್ಬಿಟ್ಟು ಇದನ್ನ ಇನ್ನೂ ಕೂಡ ಸ್ಟ್ರೆಂಥನ್ ಮಾಡಿದ್ರೆ ಮಾತ್ರ ಇದು ಪ್ರಾಪರ್ ಆಗಿ ಮೇಂಟೈನ್ ಆಗುತ್ತೆ. ಸೊ ಇದರಿಂದ ಫಂಡಮೆಂಟಲ್ ರೈಟ್ಸ್ ಗೆ ಥ್ರೆಟ್ ಆಗ್ತಿದೆ. ಸೊ ನಾಯ್ಸ್ ಪೊಲ್ಯೂಷನ್ ರೆಗ್ಯುಲೇಷನ್ ಅಂಡ್ ಕಂಟ್ರೋಲ್ ರೂಲ್ಸ್ 2000 ಇದು ಜಸ್ಟ್ ಸಿಂಬಾಲಿಕ್ ಆಗಿ ಆಕ್ಟ್ ಆಗ್ತಿರೋದನ್ನ ನಾವು ನೋಡ್ಬೋದಾಗತ್ತೆ. ನಂತರ ಎಕೋಲಾಜಿಕಲ್ ಕಾನ್ಸಿಕ್ವೆನ್ಸಸ್ ನ ನಾವು ನೋಡ್ಕೊಂಡ್ರೆ, ಕಾಸ್ಟ್ ಆಫ್ ನಾಯ್ಸ್ ಪೊಲ್ಯೂಷನ್ ಹ್ಯೂಮನ್ ವೆಲ್ ಬೀಯಿಂಗ್ ಗಿಂತ ಕಾಸ್ಟ್ಲಿ ಆಗ್ತಾ ಇದೆ, ಎಕ್ಸ್ಟೆಂಡ್ ಆಗ್ತಾನೆ ಇದೆ. ಯೂನಿವರ್ಸಿಟಿ ಆಫ್ ದ ಅಕ್ರಾನ್ 2025 ಪ್ರಕಾರ ಇದ್ರಲ್ಲಿ ಒಂದು ಸ್ಟಡಿ ಮಾಡಿದ್ದಾರೆ. ಈ ಸ್ಟಡಿಯ ಪ್ರಕಾರ ಒನ್ ನೈಟ್ ಅರ್ಬನ್ ನಾಯ್ಸ್ ಅಂಡ್ ಆರ್ಟಿಫಿಷಿಯಲ್ ಲೈಟ್ ನ ಡಿಸ್ಟ್ರಪ್ಷನ್ ಇಂದ, ಅಂದ್ರೆ ಒಂದು ದಿನದ ಆರ್ಟಿಫಿಷಿಯಲ್ ಲೈಟ್ ಮತ್ತೆ ಅರ್ಬನ್ ನಾಯ್ಸ್ ಇಂದ ಕಂಪ್ಲೀಟ್ ಸ್ಲೀಪ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದೆ. ವಿಚ್ ರೆಡ್ಯೂಸಿಂಗ್ ಓಕಲ್ ಕಾಂಪ್ಲೆಕ್ಸಿಬಿಲಿಟಿ ಅಂಡ್ ಫ್ರೀಕ್ವೆನ್ಸಿ ಇನ್ ದಿ ಹ್ಯೂಮನ್ಸ್. ಇದರಿಂದ ಸ್ಪೀಸಿಸ್ ಇಂಟರಾಕ್ಷನ್ಸ್ ಚೇಂಜ್ ಆಗ್ತದೆ, ಅರ್ಬನ್ ಬಯೋಡೈವರ್ಸಿಟಿ ಡೈಮೆನ್ಷನ್ಸ್ ಕೂಡ ಪ್ರಾಬ್ಲಮ್ ಆಗ್ತಿದೆ. ಇನ್ನ ಹಾಂಕಿಂಗ್ ಆಗಿರ್ಬೋದು ಅಥವಾ ಡ್ರಿಲ್ಲಿಂಗ್ ಆಗಿರ್ಬೋದು ಅಂಡ್ ಕನ್ಸ್ಟ್ರಕ್ಷನಲ್ ವರ್ಕ್ ಆಗಿರ್ಬೋದು, ಇದು ನೈಟ್ ಕೂಡ ಆಗೋದನ್ನ ನಾವು ನೋಡ್ತಿದೀವಿ. ಬಟ್ ನೈಟ್ ಸೈಲೆಂಟ್ ಝೋನ್ ಆಗಿ ಕನ್ವರ್ಟ್ ಆಗಿರುತ್ತೆ.
ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಇಂದ ಇನ್ಸ್ಟಿಟ್ಯೂಷನಲ್ ಲ್ಯಾಕ್ ಇರೋದ್ರಿಂದನೇ ಅಥವಾ ಕೋಆರ್ಡಿನೇಷನ್ ಇರೋದ್ರಿಂದನೇ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿರೋದು. ಅದ್ರ ಜೊತೆಗೆ ಮುನ್ಸಿಪಾಲಿಟಿ ಕೋಆರ್ಡಿನೇಷನ್ ಇಲ್ಲದೆ ಇರೋದು, ಟ್ರಾಫಿಕ್ ಪೊಲೀಸ್ಗಳ ಕೋಆರ್ಡಿನೇಷನ್, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಈ ರೀತಿಯ ಯಾವ್ದೆಲ್ಲ ಬಾಡೀಸ್ ಇದೆ ಇದು ಕೊಲಾಬರೇಷನ್ ಅಲ್ಲಿ ವರ್ಕ್ ಮಾಡ್ಬೇಕು. ವರ್ಕ್ ಮಾಡಿದ್ರೆ ಮಾತ್ರ ನಾವು ನಾಯ್ಸ್ ಪೊಲ್ಯೂಷನ್ ನ ರೆಡ್ಯೂಸ್ ಮಾಡಬಹುದು. ಏರ್ ಕ್ವಾಲಿಟಿ ತರ ನಾಯ್ಸ್ ಅಕ್ವಾಸ್ಟಿಕ್ ಪಾಲಿಸಿನೂ ಕೂಡ ತರಬೇಕಾಗುತ್ತೆ. ಏರ್ ಕ್ವಾಲಿಟಿ ಹೇಗೆ ಇನ್ಕ್ರೀಸ್ ಆಗ್ತಿದೆ ಅದೇ ರೀತಿ ನಾಯ್ಸ್ ಪೊಲ್ಯೂಷನ್ ಕೂಡ ಡಿಕ್ರೀಸ್ ಆಗುತ್ತೆ. ಸೊ ವಾಟ್ ನೀಡ್ಸ್ ಟು ಬಿ ಡನ್ ಅಂತ ಹೇಳಿದ್ರೆ ಲೋಕಲ್ ಬಾಡೀಸ್ಗೆ ಎಂಪವರ್ ಮಾಡೋದಕ್ಕೋಸ್ಕರ ಡಿಸೆಂಟ್ರಲೈಸೇಷನ್ ಪಾಲಿಸೀಸ್ ಗಳನ್ನ ತರಬೇಕಾಗತ್ತೆ. ಡಿಸೆಂಟ್ರಲೈಸೇಷನ್ ಅಂದ್ರೆ ಲೋಕಲ್ ಬಾಡೀಸ್ಗೂ ಕೂಡ ನಾಯ್ಸ್ ಮಾನಿಟರಿಂಗ್ ಸಿಸ್ಟಮ್ ನ ತರಬೇಕು. ರಿಯಲ್ ಡಾಟಾವನ್ನ ಅಂದ್ರೆ ರಿಯಲ್ ಟೈಮ್ ನಾಯ್ಸ್ ಲೆವೆಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನೆಲ್ಲದನ್ನು ಕೂಡ ಗ್ರೌಂಡ್ ಲೆವೆಲ್ ಅಲ್ಲೇ ನಾವು ಮಾಡೋದ್ರಿಂದ ಇನ್ನ ಹೆಚ್ಚಾಗಿ ನಾಯ್ಸ್ ಪೊಲ್ಯೂಷನ್ ನ ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಸ್ಟ್ರಿಕ್ಟ್ ಪ್ರಾಕ್ಟೀಸಸ್ ಗಳನ್ನ ತರಬೇಕು. ಸ್ಟ್ರಿಕ್ಟ್ ಪ್ರಾಕ್ಟೀಸಸ್ ಗಳನ್ನ ತರಬೇಕು ಅಂತ ಹೇಳಿದ್ರೆ ಒಬ್ವಿಯಸ್ಲಿ ಪೆನಾಲ್ಟಿಯನ್ನ ತರಬೇಕಾಗುತ್ತೆ, ಕನ್ಸ್ಟ್ರಕ್ಷನಲ್ ರಿಸ್ಟ್ರಿಕ್ಷನ್ಸ್ ಗಳನ್ನ ತರಬೇಕಾಗುತ್ತೆ. ಇದರಿಂದ ಪ್ರಾಕ್ಟೀಸಸ್ ರೆಡ್ಯೂಸ್ ಆಗ್ತಾ ಬರುತ್ತೆ. ನೋ ಹಾಂಕಿಂಗ್ ಡೇ ಗಳನ್ನ ತಗೊಂಡ್ ಬರೋದ್ರಿಂದ ಅವೇರ್ನೆಸ್ ಗಳನ್ನ ಸ್ಪ್ರೆಡ್ ಮಾಡಬಹುದು. ಅಂಡ್ ಸ್ಕೂಲ್ಸ್ ಅಲ್ಲಿ ಡ್ರೈವರ್ಸ್ ಗಳಿಗೆ ಟ್ರೈನಿಂಗ್ ಕೊಡೋದು ಮತ್ತೆ ಸಿವಿಕ್ ಸ್ಪೇಸಸ್ ಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ಕೂಡ ನಾಯ್ಸ್ ಪೊಲ್ಯೂಷನ್ ನ ಅವಾಯ್ಡ್ ಮಾಡಬಹುದು. ಭಾರತದಲ್ಲಿ ಅರ್ಬನ್ ನಾಯ್ಸ್ ಅನ್ನೋದು ಒಂದು ಗವರ್ನೆನ್ಸ್ ಫೇಲ್ಯೂರ್ ಇಂದ ಆಗ್ತಿರುವಂತಹ ಪ್ರಾಬ್ಲಮ್. ಇದರಿಂದ ಪಬ್ಲಿಕ್ ಹೆಲ್ತ್ ಆಗಿರ್ಬೋದು, ಎಕಾಲಜಿಕಲ್ ಸಿಸ್ಟಮ್ ಮತ್ತೆ ಸಿವಿಕ್ ಡಿಗ್ನಿಟಿ ಇದೆಲ್ಲದೂ ಕೂಡ ಥ್ರೆಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಟ್ ಇಸ್ ಎ ಕಾಲ್ ಟು ಟೇಕ್ ಅ ಆಕ್ಷನ್ ಅಬೌಟ್ ದ ನಾಯ್ಸ್ ಪೊಲ್ಯೂಷನ್. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.